ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವವುಳ್ಳ ವಾಕ್ಯವನ್ನ ಧ್ಯಾನ ಮಾಡಲು ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮನ್ನ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತೇನೆ. ಈ ವರ್ಷದ ಕೊನೆಯ ದಿನಗಳಲ್ಲಿ ನಾವಿದ್ದೇವೆ. ದೇವರು ಈ ವರ್ಷವೆಲ್ಲ ಅದ್ಭುತಕರವಾಗಿ, ಅತಿಶಯಕರವಾಗಿ ನಮ್ಮನ್ನ ನಡೆಸಿದ್ದಾರೆ, ನಮ್ಮನ್ನ ಬಲಪಡಿಸಿದ್ದಾರೆ, ಸಂತೈಸಿದ್ದಾರೆ, ಪೋಷಿಸಿದ್ದಾರೆ. ಮಾತ್ರವಲ್ಲದೆ ನಮ್ಮ ಜೊತೆ ಇದ್ದು ನಡೆಸಿದ್ದಾರೆ. ಅದಕ್ಕಾಗಿ ದೇವರಿಗೆ ನಾವು ಕೃತಜ್ಞತಾ ಸ್ತುತಿಯನ್ನು ನೀವು ಸಲ್ಲಿಸಬೇಕಾಗಿದೆ. ಪ್ರಿಯರೇ, ಇಂದು ಧ್ಯಾನ ಮಾಡುವಂಥ ವಿಷಯ, ದೇವರು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ದೇವರು ಸಿಕ್ಕುವ ಕಾಲದಲ್ಲಿ, ದೇವರು ಸಿಕ್ಕುವ ಸಮಯದಲ್ಲಿ, ಈ ಕೃಪೆಯ ಸಮಯದಲ್ಲಿ, ಈ ರಕ್ಷಣೆಯ ಸಮಯದಲ್ಲಿ ನೀವು ದೇವರನ್ನ ಆಶ್ರಯಿಸಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ನೋಡ್ರಿ ಪ್ರಿಯರೇ, ಯೆಶಾಯನ ಪ್ರವಾದನ ಗ್ರಂಥ 55ನೇ ಅಧ್ಯಾಯ 6ರಿಂದ 7ನೇ ವಚನದಲ್ಲಿ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ನೋಡ್ರಿ ಪ್ರಿಯರಿ, ವಾಕ್ಯವನ್ನು ಗಮನಿಸಿರಿ. ಎಷ್ಟು ಜನರು ಸಮಯವನ್ನು ವ್ಯರ್ಥವಾಗಿ ಕಳೆಯುತ್ತಿದ್ದಾರೆ. ರಕ್ಷಣೆಯ ಸಮಯದಲ್ಲಿ ರಕ್ಷಣೆಯನ್ನ ಹೊಂದಿಕೊಳ್ಳದೆ, ಅಭಿಷೇಕವನ್ನ ಹೊಂದಿಕೊಳ್ಳುವ ಸಮಯದಲ್ಲಿ ಅಭಿಷೇಕವನ್ನ ಹೊಂದಿಕೊಳ್ಳದೆ, ವರಗಳಿಂದ ತುಂಬಿಸಲ್ಪಟ್ಟು ದೇವರ ಸೇವೆಯನ್ನ ಮಾಡುವಂತ ಸಮಯದಲ್ಲಿ ಅಭಿಷೇಕವನ್ನ ಹೊಂದಿಕೊಂಡು, ವರಗಳನ್ನ ಹೊಂದಿಕೊಂಡು ದೇವರ ಸೇವೆಯನ್ನ ಮಾಡದೆ, ಈ ಲೋಕವನ್ನ ಪ್ರೀತಿಸಿ ಲೋಕದ ಕಾರ್ಯದಲ್ಲಿ ಅನೇಕ ಜನರು ತೊಡಗಿಸಿಕೊಂಡಿದ್ದಾರೆ. ದೇವರಿಂದು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ, ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದೇವರು ಸಮೀಪದಲ್ಲಿದ್ದಾನೆ. ನಿಮ್ಮ ಬಿನ್ನಹವನ್ನ ಕೇಳಲು, ನಿಮ್ಮ ಪ್ರಾರ್ಥನೆಯನ್ನ ಕೇಳಲು, ನಿಮ್ಮ ಮನವಿಯನ್ನ ಕೇಳಲು ಆತನು ಸಮೀಪದಲ್ಲಿದ್ದಾನೆ. ಆತನು ಸಿಕ್ಕುವ ಕಾಲದಲ್ಲಿ ಆತನ ಆಶ್ರಯಿಸಿರಿ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆತನು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡ್ರಿ. ಅನೇಕ ಜನರು ನೋಡುವಾಗ ಈ ಲೋಕವನ್ನ ಪ್ರೀತಿಸಿ ಲೋಕದ ಕಾರ್ಯಗಳಲ್ಲಿ ಅನೇಕ ಜನರು ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅನೇಕ ಜನರು ದೇವರ ಸ್ವರಕ್ಕೆ ಕಿವಿಗೊಡದೆ, ದೇವರ ಮಾರ್ಗದಲ್ಲಿ ನಡೆಯದೆ, ದೇವರ ಆಲೋಚನೆಯಂತೆ ನಡೆಯದೆ ಜೀವಿಸುತ್ತಿದ್ದಾರೆ. ಅದಕ್ಕಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರಾಲೋಚನೆಯನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ದೇವರು ನಿಮಗೆ ಕರುಣೆ ಕೊಡಲು, ಕ್ಷಮಾಪಣೆ ಕೊಡಲು, ನಿಮ್ಮನ್ನು ಆಶೀರ್ವದಿಸಲು, ದೇವರ ಚಿತ್ತಂತೆ ನಿಮ್ಮನ್ನು ಮಾರ್ಪಡಿಸಲು, ನಿಮ್ಮನ್ನು ಉಜ್ಜೀವನಗೊಳಿಸಲು, ನಿಮ್ಮನ್ನು ಉಪಯೋಗಿಸಲು, ದೇವರ ಯೋಜನೆ, ದೇವರ ಚಿತ್ತ, ದೇವರ ಉದ್ದೇಶವನ್ನ ನಿಮ್ಮಲ್ಲಿ ನೆರವೇರಿಸಲು ದೇವರು ನಿಮ್ಮನ್ನ ಕರೆಯುತ್ತಿದ್ದಾನೆ. ದೇವರು ನಿಮ್ಮನ್ನು ಕರೆಯುತ್ತಿದ್ದಾನೆ. ನೋಡ್ರಿ, ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ನೀವು ದೇವರನ್ನು ಆಶ್ರಯಿಸುವಾಗ, ದೇವರಲ್ಲಿ ಬಿನ್ನಹ ಮಾಡುವಾಗ, ಆತನ ಬಳಿಗೆ ಬರುವಾಗ, ನಿಮ್ಮ ಮಾರ್ಗಗಳನ್ನು ಬಿಟ್ಟು ದೇವರ ಮಾರ್ಗದ ಕಡೆಗೆ ಬರುವಾಗ, ನಿಮ್ಮ ಆಲೋಚನೆಯನ್ನು ಬಿಟ್ಟು ದೇವರ ಆಲೋಚನೆ ಕಡೆಗೆ ಬರುವಾಗ, ನೀವು ದೇವರಲ್ಲಿ ಬಂದು ಬಿನ್ನಹ ಮಾಡುವಾಗ, ಮನವಿ ಮಾಡುವಾಗ, ಪ್ರಾರ್ಥನೆ ಮಾಡುವಾಗ, ನಿಮ್ಮನ್ನ ಕ್ಷಮಿಸಲು, ನಿಮ್ಮನ್ನ ಕರುಣಿಸಲು, ತನ್ನ ಚಿತ್ತಂತೆ ನಿಮ್ಮನ್ನ ಮಾರ್ಪಡಿಸಲು ದೇವರು ಕಾದಿದ್ದಾನೆ. ಹಲ್ಲೆಲೂಯಾ. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನಲ್ಲಿ ಪ್ರೀತಿಯುಳ್ಳ
ನನ್ನ ಸಹೋದರ, ನನ್ನ ಸಹೋದರಿ, ಕರ್ತನಲ್ಲಿ ಪ್ರಿಯರಾದವರೇ, ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನನ್ನ ಬಳಿಗೆ ಬಾ, ನಾನು ಕ್ಷಮಿಸ್ತೇನೆ, ನಾನು ಕರುಣಿಸ್ತೇನೆ, ನಾನು ನಿನ್ನನ್ನು ರೂಪಿಸ್ತೇನೆ, ನನ್ನ ಚಿತ್ತಂತೆ ನಿನ್ನ ಮಾರ್ಪಡಿಸ್ತೇನೆ ಎಂಬುದಾಗಿ ದೇವರು ನಿಮ್ಮನ್ನ ಕರೀತಿದ್ದಾರೆ. ದೇವರು ಕರೆಯುವಂತ ಸಮಯದಲ್ಲಿ ಆತನ ಬಳಿಗೆ ನೀವು ಓಡಿ ಬನ್ರಿ, ಆತನ ಬಳಿಗೆ ನೀವು ಓಡಿ ಬನ್ರಿ. ನೋಡ್ರಿ, ಯೆಶಾಯನ ಪ್ರವಾದನ ಗ್ರಂಥ 65ನೇ 1-2 ವಚನದಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ವಿಜ್ಞಾಪಿಸಿಕೊಳ್ಳದವರಿಗೂ ಪ್ರಸನ್ನಾಗಿದ್ದೆನು, ನನ್ನನ್ನು ಹುಡುಕದವರಿಗೂ ಸಿಕ್ಕಿದೆನು. ನನ್ನ ನಾಮನೆತ್ತಿ ಪ್ರಾರ್ಥಿಸದ ಜನಾಂಗಕ್ಕೂ ಇಗೋ ನಾನಿದ್ದೇನೆ, ನಾನಿದ್ದೇನೆ ಎನ್ನುತ್ತಿದ್ದೆನು. ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನು. ಈ ವಾಕ್ಯವನ್ನ ದೇವರು ಕೊಟ್ಟಿರೋದಕ್ಕಾಗಿ ದೇವರಿಗೆ ನಾವು ಸ್ತೋತ್ರವನ್ನ ಸಲ್ಲಿಸಬೇಕು. ನನ್ನನ್ನು ತೊರೆದು ಮನಸ್ಸು ಬಂದ ಹಾಗೆ ದುರ್ಮಾರ್ಗದಲ್ಲಿ ನಡೆಯುವ ಜನರನ್ನು ನಾನು ದಿನವೆಲ್ಲ ಕೈ ಚಾಚಿ ಕರೆದೆನು. ದೇವರು ದಿನವೆಲ್ಲ ನಿಮ್ಮನ್ನ ಕೈ ಚಾಚಿ ಕರೆಯುತ್ತಿದ್ದಾರೆ. ನನ್ನ ಮಗನೇ, ನನ್ನ ಮಗಳೇ, ನನ್ನ ಸ್ವರಕ್ಕೆ ಕಿವಿಗೊಡು, ನನ್ನ ಸ್ವರಕ್ಕೆ ಕಿವಿಗೊಡು ಎಂಬುದಾಗಿ ದಿನವೆಲ್ಲ ನಿಮ್ಮನ್ನ ಕೈ ಚಾಚಿ ಕರೆಯುತ್ತಿದ್ದಾರೆ. ದೇವರು ಕರೆಯುವಂತ ಸಮಯದಲ್ಲಿ ದೇವರ ಸ್ವರಕ್ಕೆ ಕಿವಿಗೊಟ್ಟು ದೇವರ ಬಳಿಗೆ ಓಡಿ ಬನ್ನಿರಿ. ನಾನಿಲ್ಲಿದ್ದೇನೆ, ನಿನ್ನ ರಕ್ಷಿಸಲು ಕಾದಿದ್ದೇನೆ, ನಿನ್ನ ಕರುಣಿಸಲು ನಾನು ಕಾದಿದ್ದೇನೆ, ನಿನ್ನನ್ನು ಕ್ಷಮಿಸಲು ನಾನು ಸಿದ್ಧನಿದ್ದೇನೆ, ನಿನ್ನನ್ನು ರೂಪಿಸಲು ನಾನು ಸಿದ್ಧನಿದ್ದೇನೆ. ನನ್ನ ಬಳಿಗೆ ಓಡಿ ಬಾ ಎಂಬುದಾಗಿ ದೇವರು ಕರೆಯುತ್ತಿದ್ದಾರೆ. ಕರ್ತನಲ್ಲಿ ಪ್ರಿಯರಾದವರೇ, ಪ್ರೀತಿಯುಳ್ಳ ದೇವ ಜನರೇ, ನನ್ನ ಸಹೋದರ, ನನ್ನ ಸಹೋದರಿ, ಒಂದು ಫ್ಯಾಕ್ಟ್ರಿಯಲ್ಲಿ ಒಂದು ಕೆಲಸ ಇದೆ ಅಂತ ಇಟ್ಟುಕೊಳ್ಳೋಣ. ಅದು ಒಂದು ಸಮಯದಲ್ಲಿ ಕೆಲಸಕ್ಕೆ ಅನೇಕ ಜನರನ್ನ ತೆಗೆದುಕೊಳ್ತಾರೆ. ಆ ಸಮಯದಲ್ಲಿ ಹೋಗುವಾಗ ಅವನಿಗೆ ಒಂದು ಕೆಲಸ ಸಿಗ್ತದೆ. ನನಗೆ ಒಂದು ಹುಡುಗ ಪರಿಚಯ. ಅವನು ಹೇಳಿದ, ನಾಳೆ ಬೆಳಿಗ್ಗೆ ಕೆಲಸಕ್ಕೆ ಹೇಳಿದ್ದಾರೆ, 9 ಗಂಟೆಗೆ ಬರಬೇಕೆಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ನನಗೆ ಹೇಳ್ದ. ಆಗಲಿ, 9 ಗಂಟೆಗೆ ಹೋಗು, ದೇವ್ರನ್ನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದೆ. ಇವನು 9 ಗಂಟೆಗೆ ಹೋಗ್ಲಿಲ್ಲ. ಯಾಕಂದ್ರೆ ಫ್ರೆಂಡ್ ಬಂದಂತೆ, ಫ್ರೆಂಡ್ ಜೊತೆ ಬೇರೆ ಕೆಲಸಕ್ಕೆ ಹೋಗ್ಬಿಟ್ಟಂತೆ. ಆ ಫ್ರೆಂಡ್ ಹೇಳಿದ್ನಂತೆ, ನಾಳೆ ಹೋಗೋಣ ಬಿಡು, ರಿಕ್ವೆಸ್ಟ್ ಮಾಡೋಣ ಎಂಬುದಾಗಿ ಹೇಳಿದ್ನಂತೆ. ಆದರೆ ಫ್ರೆಂಡ್ ಮಾತನ್ನ ಕೇಳಿ ಕೆಲಸಕ್ಕೆ ಹೋಗದೆ ಬೇರೆ ಏನೋ ಕೆಲಸಕ್ಕೆ ಹೋದ. ಮಾರನೇ ದಿವಸ ಹೋಗಿ ರಿಕ್ವೆಸ್ಟ್ ಮಾಡಿದಾಗ ಅವ್ರು ಹೇಳಿದ್ರಂತೆ, ಇಲ್ಲ, ಕೆಲಸ ಇಲ್ಲ, ನಿಮಗೆ ಹೇಳಿದ ಕೆಲಸವನ್ನು ಇನ್ನೊಬ್ಬರಿಗೆ ನಾವು ಕೊಟ್ಟಿದ್ದೇವೆ. ನೋಡ್ರಿ, ಆ ಸಮಯದಲ್ಲಿ ಹೋದ್ರೆ ಮಾತ್ರ ಕೆಲಸ ಸಿಗುತ್ತದೆ. ಅದೇ ರೀತಿಯಲ್ಲಿ ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರು ಸಿಕ್ಕುವ ಸಮಯದಲ್ಲಿ ದೇವರನ್ನ ಆಶ್ರಯಿಸಿರಿ. ನಿಮ್ಮ ಪ್ರಾರ್ಥನೆ ಕೇಳಲು ದೇವರು ಕಾದಿದ್ದಾನೆ. ಇಂಥ ಸಮಯದಲ್ಲಿ ನೀವು ಪ್ರಾರ್ಥನೆ ಮಾಡ್ರಿ. ಕೆಲವರು ಉದಯದಲ್ಲೇ ಎದ್ದು ಪ್ರಾರ್ಥನೆ ಮಾಡುವುದಿಲ್ಲ. ಉದಯದಲ್ಲೇ ಎದ್ದು ಪ್ರಾರ್ಥನೆ ಮಾಡುವಾಗ ಆ ದಿನಕ್ಕೆ ಬೇಕಂತ ಎಲ್ಲ ಆಶೀರ್ವಾದಗಳನ್ನು ದೇವರು ನಿಮಗೆ ಅನುಗ್ರಹಿಸಿ ಕೊಡ್ತಾರೆ. ಯಾವ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡಬೇಕು? ಉದಯದಲ್ಲೇ ಎದ್ದು ಪ್ರಾರ್ಥನೆ ಮಾಡಬೇಕು. ಉದಯದಲ್ಲೇ ದೇವರನ್ನ ಆರಾಧಿಸಬೇಕು. ಉದಯದಲ್ಲೇ ದೇವರ ವಾಕ್ಯವನ್ನ ಧ್ಯಾನ ಮಾಡಬೇಕು. ಆ ದಿನಕ್ಕೆ ಬೇಕಂತ ಎಲ್ಲ ಆಶೀರ್ವಾದಗಳನ್ನು ದೇವರು ಕೊಡಲು ಸಿದ್ಧನಿದ್ದಾನೆ. ಆದರೆ ಉದಯದಲ್ಲೇ ದೇವರನ್ನ ಹುಡುಕಬೇಕು. ಹುಡುಕಿದರೆ ನಿಮಗೆ ಸಿಕ್ಕುತ್ತದೆ. ನಿಮ್ಮ ಪ್ರಾರ್ಥನೆಯನ್ನು ಕೇಳಲು ದೇವರು ಸಿದ್ಧನಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ರಕ್ಷಣೆಯ ಸಮಯದಲ್ಲಿ ರಕ್ಷಣೆಯನ್ನ ಹೊಂದಿಕೊಳ್ಳ್ರಿ. ಅಭಿಷೇಕವನ್ನ ಹೊಂದಿಕೊಳ್ಳುವ ಸಮಯದಲ್ಲಿ ಅಭಿಷೇಕವನ್ನ ಹೊಂದಿಕೊಳ್ಳ್ರಿ. ವರಗಳಿಂದ ತುಂಬಿಸಲ್ಪಟ್ಟು ಸೇವೆ ಮಾಡುವ ಸಮಯದಲ್ಲಿ ವರಗಳಿಂದ ತುಂಬಿಸಲ್ಪಟ್ಟು ಸೇವೆಯನ್ನ ಮಾಡ್ರಿ. ಸುವಾರ್ತೆಯನ್ನ ಹೇಳುವ ಸಮಯದಲ್ಲಿ ಸುವಾರ್ತೆಯನ್ನ ಹೇಳ್ರಿ. ದೇವರು ನಿಮಗೆ ಕೊಟ್ಟಿರುವಂತಹ ಸಮಯವನ್ನ ವ್ಯರ್ಥವಾಗಿ ಕಳೆಯದೆ, ಲೋಕದ ಮಲಿನತ್ವದಲ್ಲಿ ಬಿದ್ದು ಹೋಗದೆ,
ಮೋಸ ಹೋಗದೆ ದೇವರ ಸ್ವರಕ್ಕೆ ನೀವು ಕಿವಿಗೊಡಬೇಕೆಂಬುದಾಗಿ ದೇವರು ಈ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ, 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯ 2ನೇ ವಚನದಲ್ಲಿ ಬಹಳ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ನೋಡ್ರಿ, ಎಷ್ಟು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು. ರಕ್ಷಣೆಯ ದಿನ. ನನಗೆ ಒಂದು ಹುಡುಗ ಬಹಳ ಚೆನ್ನಾಗಿ ಗೊತ್ತು. ಅವನಿಗೆ ದೇವರ ವಾಕ್ಯವನ್ನು ಹೇಳಿದೆ, ಓ ಯೇಸು ಸ್ವಾಮಿ ಒಳ್ಳೆ ದೇವರು, ನಾನು ಕೂಡ ರಕ್ಷಣೆ ಹೊಂದಬೇಕಂತ ಅಂದುಕೊಂಡಿದ್ದೀನಿ. ಅದಕ್ಕೆ ನಾನು ಹೇಳಿದೆ, ರಕ್ಷಣೆ ಹೊಂದುವ ಸಮಯದಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಬೇಕು. ದೇವರು ನಿನ್ನನ್ನು ಕರೆಯುವಾಗ, ನಿನ್ನ ರಕ್ಷಣೆ ಕೊಡಲು ಸಿದ್ಧವಾಗಿರುವ ಸಮಯದಲ್ಲಿ ನೀನು ರಕ್ಷಣೆಯನ್ನು ಹೊಂದಿಕೊ ಎಂಬುದಾಗಿ ಆತನಿಗೆ ಹೇಳಿದೆ. ಅವನು ಹೇಳ್ದ, ಇಲ್ಲ ಸರ್, ನನಗೆ ಸಮಯ ಕೊಡ್ರಿ, ಮುಂದಿನ ವರ್ಷ ನೋಡೋಣ ಎಂಬುದಾಗಿ ಹೇಳ್ದ. ನಿನ್ನಿಷ್ಟ ಅಂತ ಹೇಳಿದೆ. ಕರ್ತನಲ್ಲಿ ಪ್ರಿಯರೇ, ಮುಂದಿನ ವರ್ಷ ಅಂತ ಹೇಳಿದ್ನಲ್ಲ, ಮುಂದಿನ ವರ್ಷದಲ್ಲಿ ಒಂದು ನ್ಯೂಸ್ ಬಂತು. ಏನಂದ್ರೆ, ಆ ಹುಡುಗ ಸತ್ತು ಹೋದ. ನನಗೆ ಬಹಳ ವೇದನೆ ಆಯಿತು. ಯಾಕೆ ಸತ್ತು ಹೋದ? ಅವನಿಗೆ ಒಂದು ಘೋರವಾದ ಕಾಯಿಲೆ ಬಂದು ಅವನು ಸತ್ತು ಹೋದನು. ಅವನಿಗೆ ಒಂದು 25ರಿಂದ 30 ವರ್ಷ ಅಷ್ಟೇ. ಕರ್ತನಲ್ಲಿ ಪ್ರಿಯರಾದವರೇ, ರಕ್ಷಣೆಯನ್ನು ಅಲಕ್ಷ್ಯ ಮಾಡುವಾಗ ಸೈತಾನನು ಅವನ ಜೀವಿತವನ್ನು ನಾಶ ಮಾಡ್ತಾನೆ. ಪ್ರಸನ್ನತೆಯ ಕಾಲದಲ್ಲಿ ನೀವು ಅಲಕ್ಷ್ಯ ಮಾಡುವಾಗ, ದೇವರು ನಿಮ್ಮನ್ನು ಕರೆಯುವಾಗ ನೀವು ಅಲಕ್ಷ್ಯ ಮಾಡುವಾಗ, ದೇವರು ನಿಮ್ಮಲ್ಲಿಟ್ಟಿರುವಂಥ ಯೋಜನೆಯನ್ನ ನೀವು ಕಳೆದುಕೊಳ್ಳುತ್ತೀರಾ. ಹಾಗಾದ್ರೆ ವಾಕ್ಯ ಹೇಳ್ತದೆ, ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನು ಕೇಳಿದೆನು, ರಕ್ಷಣೆಯ ದಿನದಲ್ಲಿ ನಿನಗೆ ಸಹಾಯ ಮಾಡಿದೆನು ಎಂದು ದೇವರು ಹೇಳುತ್ತಾನಲ್ಲ. ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೆ ಆ ರಕ್ಷಣೆಯ ದಿನ. ಈಗಲೇ, ನಾಳೆ ಅಲ್ಲ, ಈಗಲೇ ಈ ಸಮಯದಲ್ಲಿ ನೀವು ರಕ್ಷಣೆಯನ್ನು ಹೊಂದಿಕೊಳ್ಳ್ರಿ. ಈ ಸಮಯದಲ್ಲಿ ನಿಮ್ಮನ್ನು ದೇವರಿಗೆ ಸಮರ್ಪಿಸಿರಿ. ದೇವರೇ, ಇಂದೇ ನಿನ್ನ ಚಿತ್ತಂತೆ ನನ್ನನ್ನು ಮಾರ್ಪಡಿಸಿರಿ. ನಿನ್ನ ಯೋಜನೆ ನನ್ನಲ್ಲಿ ನೆರವೇರಲಿ. ನಿನ್ನ ಉದ್ದೇಶ ನನ್ನಲ್ಲಿ ನೆರವೇರಿಸಿರಿ. ಇಂದೇ, ಈಗಲೇ, ಈ ಕ್ಷಣದಲ್ಲಿ ನನ್ನನ್ನು ನಿನಗೆ ಸಮರ್ಪಣೆ ಮಾಡುತ್ತೇನೆ ಎಂಬುದಾಗಿ ನಿಮ್ಮನ್ನು ಸಮರ್ಪಣೆ ಮಾಡುವ ಸಮಯದಲ್ಲಿ ಸಮರ್ಪಣೆ ಮಾಡ್ರಿ. ರಕ್ಷಣೆಯ ಸಮಯದಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳ್ರಿ. ಅಭಿಷೇಕವನ್ನು ಹೊಂದಿಕೊಳ್ಳುವ ಸಮಯದಲ್ಲಿ ಅಭಿಷೇಕವನ್ನು ಹೊಂದಿಕೊಳ್ಳ್ರಿ. ದೇವರ ಚಿತ್ತಂತೆ ಮಾರ್ಪಡಿಸಲು ನಿಮ್ಮನ್ನು ಸಮರ್ಪಣೆ ಮಾಡುವ ಸಮಯದಲ್ಲಿ ಸಮರ್ಪಣೆ ಮಾಡ್ರಿ. ಅನೇಕ ಜನರು ಹೇಳ್ತಾರೆ, ಯೌವನ ಪ್ರಾಯದಲ್ಲಿ ಲೋಕವನ್ನು ನಾನು ಅನುಭವಿಸಬೇಕು. ಲೋಕದ ಕಾರ್ಯದಲ್ಲಿ, ಲೋಕದ ಮಲಿನತ್ವದಲ್ಲಿ ಅನೇಕ ಜನರು ತೊಡಗಿಸಿಕೊಳ್ಳುತ್ತಾರೆ. ಲೋಕ ನಿಮ್ಮನ್ನ ನಾಶ ಮಾಡ್ತದೆ. ದೇವರು ನಿಮ್ಮನ್ನು ಉದ್ಧಾರ ಮಾಡಲು, ತನ್ನ ಚಿತ್ತಂತೆ ನಿಮ್ಮನ್ನು ಮಾರ್ಪಡಿಸಲು, ದೇವರ ಉದ್ದೇಶ, ದೇವರ ಸಂಕಲ್ಪವನ್ನು ನಿಮ್ಮಲ್ಲಿ ನೆರವೇರಿಸಲು ವಾಕ್ಯ ಹೇಳ್ತದೆ, ಈಗಲೇ ಆ ಸುಪ್ರಸನ್ನತೆಯ ಕಾಲ, ಇದೇ ಆ ರಕ್ಷಣೆಯ ದಿನ. ಕರ್ತನಲ್ಲಿ ಪ್ರಿಯರೇ, ಅನೇಕ ಜನರು ನನಗೆ ಹೇಳುವುದುಂಟು, ದೇವರು ನನ್ನನ್ನು ಸೇವೆ ಕರೆದರು, ಆದರೆ ನಾನು ಒಳ್ಳೆ ಕೆಲಸದಲ್ಲಿದ್ದೇನೆ, ಗೌರ್ಮೆಂಟ್ ಕೆಲಸವನ್ನು ಮಾಡ್ತಾ ಇದ್ದೀನಿ, ಒಳ್ಳೆ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ, ಈಗ ಕೈ ತುಂಬ ನನಗೆ ಸಂಬಳ ಬರ್ತಾ ಇದೆ, ಈಗ ನಾನು ದೇವರ ಸೇವೆ ಮಾಡಲು ಆಗುವುದಿಲ್ಲ, ನಾನು ಕೆಲಸ ಎಲ್ಲ ಮಾಡಿ ರಿಟೈರ್ಡ್ ಆದಮೇಲೆ ನಾನು ದೇವರ ಸೇವೆಯನ್ನು ಮಾಡ್ತೀನಿ ಎಂಬುದಾಗಿ ಅನೇಕ ಜನರು ಹೇಳೋದುಂಟು. ಅಷ್ಟರೊಳಗೆ ನಿಮ್ಮ ಕೆಲಸವನ್ನು ದೇವರು ಯಾರು ಕೊಡಬೇಕು ಅವರು ಕೊಟ್ಟಿರ್ತಾರೆ. ನಮ್ಮನ್ನು ದೇವರು ಸೇವೆಗೆ ಕರೆದರು. ಕರೆಯುವ ಸಮಯದಲ್ಲಿ ನಮ್ಮ ಕೈಲಿ ಏನೂ ಇಲ್ಲ, ನಾವು ಯೇಸುವನ್ನು ನಂಬಿದೆವು. ದೇವರೇ, ನೀನು ಸೇವೆಗೆ ನಮ್ಮನ್ನು ಕರೀತಿದ್ದೀರಿ, ನನ್ನನ್ನು ನಿಮಗೆ ಸಮರ್ಪಣೆ ಮಾಡ್ತೇನೆ ಎಂಬುದಾಗಿ ಹೇಳಿ ಸಮರ್ಪಣೆ ಮಾಡಿ ದೇವರ ಸೇವೆಗೆ ಬಂದೆವು. ದೇವರು ಒಂದೊಂದು ದಿನವೂ ಅದ್ಭುತಕರವಾಗಿ ನಮ್ಮ ನಡೆಸಿ, ನಮ್ಮ ಅಗತ್ಯತೆಗಳೆಲ್ಲ ಪೂರೈಸಿ ಇಂದು
ಅನೇಕ ಜನರಿಗೆ ಜೀವವುಳ್ಳ ವಾಕ್ಯವನ್ನ ಹೇಳುವಂತ ಸಾಧನವಾಗಿ ಇವತ್ತು ನಿಮ್ಮ ಮುಂದೆ ನನ್ನನ್ನು ಇಟ್ಟಿದ್ದಾರೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರು ನಿಮ್ಮನ್ನ ಕರೆಯುವ ಸಮಯದಲ್ಲಿ ದೇವರ ಸ್ವರಕ್ಕೆ ಕಿವಿಗೊಡ್ರಿ. ದೇವರು ಸಿಕ್ಕುವ ಸಮಯದಲ್ಲಿ, ದೇವರು ಸಮೀಪದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡ್ರಿ. ರಕ್ಷಣೆ ಹೊಂದಿಕೊಳ್ಳುವ ಸಮಯದಲ್ಲಿ ರಕ್ಷಣೆಯನ್ನು ಹೊಂದಿಕೊಳ್ಳ್ರಿ. ದೇವರ ಸೇವೆಯನ್ನ ಮಾಡುವ ಸಮಯದಲ್ಲಿ ದೇವರ ಸೇವೆಗೆ ನಿಮ್ಮನ್ನ ಸಮರ್ಪಣೆ ಮಾಡ್ರಿ. ಮಾತ್ರವಲ್ಲದೆ ದೇವರ ಚಿತ್ತಂತೆ ನೀವು ಮಾರ್ಪಡುವ ಸಮಯದಲ್ಲಿ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ಮಾತ್ರವಲ್ಲದೆ ಯೌವನ ಪ್ರಾಯದಲ್ಲಿ ಸೃಷ್ಟಿಕರ್ತನ ಸ್ಮರಿಸಬೇಕೆಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಯೌವನ ಪ್ರಾಯದಲ್ಲಿಯೇ ದೇವರ ವಾಕ್ಯಕ್ಕೆ ಕಿವಿಗೊಡಬೇಕು, ದೇವರ ಚಿತ್ತಂತೆ ಮಾರ್ಪಡಬೇಕು. ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ನೋಡ್ರಿ ಪ್ರಿಯರೇ, ಎಫೆಸದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 15-16 ವಚನದಲ್ಲಿ, ಆದ ಕಾರಣ ನೀವು ನಡ್ಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ, ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಈ ದಿನಗಳು ಕೆಟ್ಟವುಗಳಾಗಿವೆ. ಆದ್ದರಿಂದ ಕಾಲವನ್ನು ಸುಮ್ಮನೆ ಕಳಕೊಳ್ಳದೆ ಅದನ್ನು ಬೆಲೆಯುಳ್ಳದೆಂದು ಉಪಯೋಗಿಸಿಕೊಳ್ಳಿರಿ. ಕರ್ತನಲ್ಲಿ ಪ್ರಿಯರೇ, ದೇವರು ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಆದ ಕಾರಣ ನೀವು ನಡೆಕೊಳ್ಳುವ ರೀತಿಯನ್ನು ಕುರಿತು ಚೆನ್ನಾಗಿ ನೋಡಿಕೊಳ್ಳಿರಿ. ಯಾವ ರೀತಿ ನಡ್ಕೊಳ್ತಾ ಇದ್ದೇವೆ? ದೇವರಿಗೆ ಮೆಚ್ಚುಗೆಯಾದ ಜೀವಿತ ನಮ್ಮ ಜೀವಿತವಾಗಿದೆಯೋ? ದೇವರ ಪ್ರಸನ್ನತೆಯನ್ನು ಅನುಭವಿಸುವ ಸಮಯದಲ್ಲಿ ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಿದ್ದೇವೋ? ದೇವರ ಚಿತ್ತ, ದೇವರ ಉದ್ದೇಶ ನಮ್ಮಲ್ಲಿ ನೆರವೇರುವ ಸಮಯದಲ್ಲಿ ದೇವರು ತನ್ನ ಉದ್ದೇಶವನ್ನು ನಮ್ಮಲ್ಲಿ ನೆರವೇರಿಸಲು ನಮ್ಮನ್ನು ಸಮರ್ಪಣೆ ಮಾಡಿದ್ದೇವೋ? ಕರ್ತನಲ್ಲಿ ಪ್ರಿಯರೇ, ಯಾವ ರೀತಿ ನಾವು ನಡೆಕೊಳ್ಳುತ್ತಿದ್ದೇವೆ ಎಂಬುದಾಗಿ ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿದ್ದಾರೆ. ಯಾವ ರೀತಿ ನಡ್ಕೊಳ್ತಿದ್ದೇವೆ? ನಿಮ್ಮನ್ನು ನೀವು ಪರೀಕ್ಷಿಸಿಕೊಳ್ಳ್ರಿ. ಜ್ಞಾನವಿಲ್ಲದವರಾಗಿರದೆ ಜ್ಞಾನವಂತರಾಗಿರ್ರಿ. ಜ್ಞಾನವಂತರಾಗಿ ಜೀವಿಸಿರಿ. ಯಾಕಂದ್ರೆ ನಮಗೆ ಸಮಯ ಕಮ್ಮಿ ಆಗಿದೆ. ದೇವರ ಬರೋಣ ಸಮೀಪವಾಗಿದೆ. ಕಾಲವನ್ನು ಸುಮ್ಮನೆ ಕಳಕೊಳ್ಳಬೇಡ್ರಿ, ಅದನ್ನು ಬೆಲೆಯುಳ್ಳದೆಂಬುದಾಗಿ ಉಪಯೋಗಿಸಿಕೊಳ್ಳಿರಿ. ದೇವರು ಸಿಕ್ಕುವ ಕಾಲದಲ್ಲಿ ಆತನ್ನ ಆಶ್ರಯಿಸಬೇಕು. ದೇವರು ಸಿಕ್ಕುವ ಸಮಯ, ಆತನ ಪ್ರಸನ್ನತೆಯನ್ನು ಅನುಭವಿಸುವ ಸಮಯ, ವರಗಳಿಂದ ತುಂಬಿಸಲ್ಪಡುವ ಸಮಯ, ರಕ್ಷಣೆ ಇಲ್ಲದವರು ರಕ್ಷಣೆಯನ್ನು ಹೊಂದಿಕೊಳ್ಳುವ ಸಮಯ, ಅಭಿಷೇಕ ಇಲ್ಲದವರು ಅಭಿಷೇಕವನ್ನು ಹೊಂದಿಕೊಳ್ಳುವ ಸಮಯ, ವರಗಳಿಂದ ತುಂಬಿಸಲ್ಪಡುವ ಸಮಯ, ದೇವರ ಸೇವೆಯನ್ನ ಮಾಡುವ ಸಮಯ, ದೇವರ ಸುವಾರ್ತೆಯನ್ನು ಅನೇಕ ಜನರಿಗೆ ಹೇಳುವ ಸಮಯ, ದೇವರ ಚಿತ್ತಂತೆ ಮಾರ್ಪಡುವ ಸಮಯದಲ್ಲಿ ನೀವು ಮಾರ್ಪಡುವಾಗ ದೇವರು ನಿಮ್ಮ ವಿಷಯದಲ್ಲಿ ಸಂತೋಷ ಪಡ್ತಾರೆ. ದೇವರ ಘನವುಳ್ಳ ನಾಮ ಮಹಿಮೆ ಆಗ್ತದೆ. ಸಮಯವನ್ನ ವ್ಯರ್ಥವಾಗಿ ಕಳಕೊಳ್ಳುವಾಗ, ಈ ಲೋಕದಲ್ಲಿರುವಂತಹ ವೈರಿಯಾದ ಸೈತಾನನು ಅನೇಕ ಜನರ ಜೀವಿತವನ್ನ ನಾಶ ಮಾಡುತ್ತಿರುವಾಗ ಜ್ಞಾನವಂತರಾಗಿ ಜೀವಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಪ್ರಸನ್ನತೆಯ ಕಾಲದಲ್ಲಿ ನಿನ್ನ ಮನವಿಯನ್ನ ಕೇಳಲು, ನಿನ್ನ ಬಿನ್ನಹವನ್ನ ಕೇಳಲು ದೇವರು ನಿನ್ನ ಹತ್ತಿರದಲ್ಲಿದ್ದಾನೆ. ದೇವರ ಹತ್ತಿರದಲ್ಲಿದ್ದಾನೆ. ಕರ್ತನಲ್ಲಿ ಪ್ರೀತಿಯುಳ್ಳ ದೈವ ಜನರೇ, ದೇವರು ನಿಮ್ಮ ಹತ್ತಿರದಲ್ಲಿರುವಾಗ, ದೇವರು ನಿಮ್ಮ ಸಮೀಪದಲ್ಲಿರುವಾಗ, ನಿನ್ನ ಮನವಿಯನ್ನ ಕೇಳಲು ಸಿದ್ಧವಾಗಿರುವಾಗ ದೇವರ ಸ್ವರಕ್ಕೆ ಕಿವಿಗೊಡ್ರಿ. ದೇವರಿಂದ ವಾಕ್ಯದ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡ್ತಿರುವಾಗ ಸಮಯವನ್ನು ವ್ಯರ್ಥವಾಗಿ ಕಳಕೊಳ್ಳದೆ ದೇವರು ಸಿಕ್ಕುವ ಸಮಯದಲ್ಲಿ ದೇವರನ್ನ ಆಶ್ರಯಿಸಿರಿ. ದೇವರ ಚಿತ್ತ, ದೇವರ ಯೋಜನೆ, ದೇವರ ಉದ್ದೇಶ, ದೇವರ ಸಂಕಲ್ಪ ನಿಮ್ಮಲ್ಲಿ ನೆರವೇರಲು ಸಮರ್ಪಣೆ ಮಾಡುವ ಸಮಯದಲ್ಲಿ ಸಮರ್ಪಣೆ ಮಾಡಿ. ನೀವು ಸಮರ್ಪಣೆ ಮಾಡಿ ನನ್ನೊಟ್ಟಿಗೆ ಪ್ರಾರ್ಥನೆ ಮಾಡುವಾಗ ದೇವರು ತನ್ನ ಪ್ರಸನ್ನತೆಯಿಂದ ನಿಮ್ಮನ್ನು ತುಂಬಿಸಿ, ವರಗಳಿಂದ ನಿಮ್ಮನ್ನು ತುಂಬಿಸಿ, ನೀವು ರಕ್ಷಣೆ ಇಲ್ಲದಿರಬಹುದು, ರಕ್ಷಣೆಯನ್ನು ಅನುಗ್ರಹಿಸಿಕೊಟ್ಟು, ಒಂದು ವೇಳೆ ರಕ್ಷಣೆ ನೀವು ಕಳಕೊಂಡಿರಬಹುದು, ಮತ್ತೆ ರಕ್ಷಣೆಯನ್ನು ನಿಮಗೆ ಅನುಗ್ರಹಿಸಿಕೊಡಲು ದೇವರು ಸಿದ್ಧನಿದ್ದಾನೆ. ನಿಮ್ಮ ಜೀವಿತದಲ್ಲಿ ದೇವರ ಚಿತ್ತಂತೆ ಏನೇನು ಆಶೀರ್ವಾದಗಳು ಬೇಕೋ ಅವೆಲ್ಲವನ್ನ ಕೊಡಲು ದೇವರು ನಿಮ್ಮ ಸಮೀಪದಲ್ಲಿದ್ದಾನೆ. ಬನ್ನಿ ಪ್ರಿಯರೇ, ಪ್ರಾರ್ಥನೆ ಮಾಡೋಣ.
ನಮ್ಮನ್ನು ಅತಿಶಯವಾಗಿ ಪ್ರೀತಿ ಮಾಡುವಂಥ ನಮ್ಮ ಪರಲೋಕದ ತಂದೆಯಾದ ದೇವರೇ, ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನ ಆಶ್ರಯಿಸಿರಿ ಎಂಬುದಾಗಿ ಈ ವಾಕ್ಯವನ್ನು ನಾವು ಧ್ಯಾನ ಮಾಡಿದ್ದೇವೆ. ಅನೇಕ ವಾಕ್ಯಗಳನ್ನು ಧ್ಯಾನ ಮಾಡಿರುವಾಗ ಎಷ್ಟು ಜನರು, ಹೌದು ಸ್ವಾಮಿ, ಸಮಯ ನಾನು ವ್ಯರ್ಥವಾಗಿ ಕಳೆದಿದ್ದೇನೆ, ಇನ್ನೂ ನಾನು ರಕ್ಷಣೆಯನ್ನು ಹೊಂದಿಕೊಂಡಿಲ್ಲ, ಇನ್ನೂ ನಾನು ಅಭಿಷೇಕವನ್ನು ಹೊಂದಿಕೊಂಡಿಲ್ಲ, ಮಾತ್ರವಲ್ಲದೆ ನಿನ್ನ ಚಿತ್ತಂತೆ ನಾನು ಮಾರ್ಪಟ್ಟಿಲ್ಲ, ನನ್ನನ್ನು ಸಮರ್ಪಣೆ ಮಾಡ್ತೇನೆ. ನೀನು ನನಗೋಸ್ಕರ ಕಾದಿರುವಾಗ, ನನ್ನ ಸಮೀಪದಲ್ಲಿರುವಾಗ ಎಸಪ್ಪ, ನಿನ್ನ ಸ್ವರಕ್ಕೆ ಕಿವಿಗೊಡುತ್ತೇನೆ, ನನ್ನನ್ನು ಸಮರ್ಪಣೆ ಮಾಡುತ್ತೇನೆ. ನಿನ್ನ ಚಿತ್ತಂತೆ ನಾನು ರೂಪಿಸಿ ಈ ಲೋಕದಲ್ಲಿ ನಿನಗೆ ಮಹಿಮ ತರುವಂಥ ಮಗನಾಗಿ ಮಗಳಾಗಿ ನನ್ನ ಮಾರ್ಪಡಿಸಿರಿ ಎಂಬುದಾಗಿ ಎಷ್ಟು ಜನರು ನನ್ನೊಟ್ಟಿಗೆ ಏಸಪ್ಪ ನಿನಗೆ ಸಮರ್ಪಣೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದರು, ಅವರೆಲ್ಲರ ಮೇಲೆ ನಿನ್ನ ಪ್ರಸನ್ನ ತಿಳಿದು ಬರಲಿ. ಎಷ್ಟು ಜನರು ಅಭಿಷೇಕದಿಂದ ತುಂಬಿಸಿರಿ, ಎಷ್ಟು ಜನರು ನಿನ್ನ ಚಿತ್ತಂತೆ ಮಾರ್ಪಟ್ಟಿಲ್ವೋ ಅವ್ರನ್ನ ಮಾರ್ಪಡಿಸಿರಿ. ಮಾತ್ರವಲ್ಲದೆ ಎಷ್ಟು ಜನರನ್ನ ಸ್ವಾಮಿ ನಿನ್ನ ಉಪಯೋಗಿಸಬೇಕೆಂಬುದಾಗಿ ನಿನ್ನ ಚಿತ್ತ ಇದೆಯೋ ಅವ್ರನ್ನ ಉಪಯೋಗಿಸಿರಿ. ಆ ರೀತಿ ನೀವು ಮಾಡೋದಕ್ಕಾಗಿ ಸ್ತೋತ್ರ. ಈ ವಾಕ್ಯವನ್ನು ಎಷ್ಟು ಜನರು ಕೇಳಿಸಿಕೊಂಡಿದ್ದಾರೋ ಜೀವಿತದಲ್ಲಿ ಈ ಜೀವಳ ವಾಕ್ಯ 100ರಷ್ಟು ಕಾರ್ಯ ಮಾಡಲಿ. ಅದನ್ನು ಈಗಲೇ ಮಾಡಿದ್ದಕ್ಕಾಗಿ ಸ್ತೋತ್ರ. ಯೇಸುವಿನ ಮೂಲಕ ಬೇಡಿ ಹೊಂದಿದ್ದೇವೆ ನಮ್ಮ ಜೀವುಳ್ಳ ತಂದೆಯೇ, ಆಮೇನ್. ಕರ್ತನಲ್ಲಿ ಪ್ರಿಯರಾದವರೇ, ದೇವರ ಜೀವುಳ್ಳ ವಾಕ್ಯವನ್ನ ಕೇಳಿಸಿಕೊಂಡಿದ್ದೀರಿ. ಮರಿಬೇಡ್ರಿ, ದೇವರು ಸಿಕ್ಕುವ ಕಾಲದಲ್ಲಿ ಆತನ್ನ ಆಶ್ರಯಿಸಿರಿ. ಮಾತ್ರವಲ್ಲದೆ ದೇವರ ಚಿತ್ತ ನಿಮ್ಮಲ್ಲಿ ನೆರವೇರಲು ನಿಮ್ಮನ್ನು ಸಮರ್ಪಣೆ ಮಾಡಿ. ಇನ್ನೊಂದು ಅಮೂಲ್ಯವಾದ ವಾಕ್ಯದೊಟ್ಟಿಗೆ ನಿಮ್ಮನ್ನು ಸಂಧಿಸುವವರೆಗೂ ದೇವರ ಕೃಪೆ, ದೇವರ ಶಾಂತಿ, ದೇವರ ಸಮಾಧಾನ, ಪರಿಶುದ್ಧಾತ್ಮ ಆಳ್ವಿಕೆ, ಪರಿಶುದ್ಧಾತ್ಮನ ಒಡೆತನ ನಿಮ್ಮೊಟ್ಟಿಗಿರಲಿ. ದೇವರು ತನ್ನ ಚಿತ್ತಂತೆ ನಿಮ್ಮನ್ನು ಹೇರಳವಾಗಿ ಆಶೀರ್ವದಿಸಲಿ. ಗಾಡ್ ಬ್ಲೆಸ್ ಯು.